ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ತುಂಬ ರುಚಿಕರವಾದಂಥ ಅಷ್ಟೇ ಟೇಸ್ಟ್ಫುಲ್ ಆಗಿರುವಂಥ ಸೂಪರ್ ಸಾಫ್ಟ್ ಬಾಯಲ್ಲಿಟ್ಟರೆ ಕರಗುವಂಥ ತೆಂಗಿನಕಾಯಿ ದೋಸೆ ರೆಸಿಪಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡತ್ತೀನಿ ನೋಡ್ರಿ. ಈ ದೋಸೆ ಮಾಡೋಕ್ಕೆ ನಿಮ್ಗೆ ಉದ್ದಿನ ಬೇಳೆನೇ ಬೇಕಾಗಿಲ್ಲ ನೋಡ್ರಿ. ಬರ್ರಿ ಹೆಂಗೆ ಮಾಡೋದಂತ ನೋಡುವಂತ್ರಿ. ಇಲ್ಲಿ ನೋಡ್ರಿ, ನಾನು ರೇಷನ್ ಅಕ್ಕಿ ಒಂದು 4 ಅವರ್ ನೆನೆಸಿಟ್ಕೊಂಡೇನ್ರಿ. ಇನ್ನು ಬೇಕಾದ್ರೆ ಬ್ಯಾರೆ ಅಕ್ಕಿದ್ರೂ ದೋಸೆ ಅಕ್ಕಿ ಅಂತ ಸಿಗ್ತಾವ್ರಿ, ಅವು ಕೂಡ ಯೂಸ್ ಮಾಡ್ಕೋಬೋದ್ರಿ. ಈಗ ನೆನೆಸಿರುವಂಥ ಅಕ್ಕಿನ ಏನು ಮಾಡತ್ತೀನಿ ಮಿಕ್ಸಿ ಜಾರಿ ಒಳಗೆ ಹಾಕ್ಕೊಳತ್ತೀನಿ ನೋಡ್ರಿ. ಇವಾಗ 1 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕೊಂಡೇನ್ರಿ. ಬೇಕಂದ್ರೆ ನೀವು ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕೋಬೋದ್ರಿ. ಇದನ್ನ ಸಾಫ್ಟ್ ಆಗಿ ಈ ತರ ಗ್ರೈಂಡ್ ಮಾಡ್ಕೋಬೇಕು ನೋಡ್ರಿ. ಇಲ್ಲಿ ಇಷ್ಟೇ ಸಾಫ್ಟ್ ಆಗಿರ್ಬೇಕ್ರಿ. ನೆಕ್ಸ್ಟ್ ಇದನ್ನ ಏನ್ ಮಾಡೋಮ್ರಿ, ಒಂದು ಬೌಲ್ದಾಗ ತೆಗೆದಿಟ್ಕೊಳವಂತ್ರಿ. ಸಿಂಪಲ್ ಐತ್ರಿ, ಫಟಾಫಟ್ ಅಂತ ಹೇಳಿ ಮಾಡ್ಬೋದು ನೋಡ್ರಿ. ಇನ್ಸ್ಟೆಂಟ್ ಆಗಿ ಮಾಡ್ಬೋದ್ರಿ. ಈಗ ಹಿಟ್ಟು ಸೈಡಿಗೆ ಇಟ್ಟು ಚಟ್ನಿ ರೆಡಿ ಮಾಡ್ಕೊಳಮಂತ್ರಿ. ಚಟ್ನಿಗೆ ಇಲ್ಲಿ ನೋಡ್ರಿ ಒಂದು ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದು 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಕಡಲೆಬೇಳೆ ಹಾಕೊಂಡು ಒಂದು ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗುತ್ತನ ಇದನ್ನ ಫ್ರೈ ಮಾಡ್ಕೋಬೇಕ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಕಲರ್ ಕೂಡ ಚೇಂಜ್ ಆಗತೈತ್ರಿ. ನೆಕ್ಸ್ಟ್ ನಾವು ಇದಕ್ಕೆ ಒಂದು ಉಳ್ಳಾಗಡ್ಡಿ ಹಾಕೊಳತ್ತೀನಿ ನೋಡ್ರಿ. ದಪ್ಪ ದಪ್ಪಗೆ ಕಟ್ ಮಾಡಿರುವಂತ ಉಳ್ಳಾಗಡ್ಡಿ ಹಾಕೊಂಡೇನ್ರಿ. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ಅಂದ್ರೆ 1 ಟೊಮಾಟೊ ಹಾಕೊಂಡೇನ್ರಿ. 4 ಒಣಮೆಣಸಿನ್ಕಾಯಿ ಹಾಕೊಂಡೇನ್ರಿ. ಒಂದು 4ರಿಂದ 5 ಬೆಳ್ಳುಳ್ಳಿ ಹಾಕೊಂಡೇನಿ ನೋಡ್ರಿ. ಇದನ್ನ ಸ್ವಲ್ಪ ಸಾಫ್ಟ್ ಆಗುತ್ತನ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಜಸ್ಟ್ ಸಾಫ್ಟ್ ಆದ್ವು ಅಂದ್ರೆ ಇವಾಗ ನೋಡ್ರಿ ಸಾಫ್ಟ್ ಕೂಡ ಆಗ್ಯಾವ್ರಿ. ಒಂದು ಪ್ಲೇಟ್ದಾಗ ತೆಗೆದು ಇದನ್ನ ಕೋಲ್ಡ್ ಆಗನ ಮಿಕ್ಸಿ ಜಾರಿ ಒಳಗೆ ಹಾಕೋಬೇಕು ನೋಡ್ರಿ. ಸಾಫ್ಟ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ರಿ. ಈ ಚಟ್ನಿ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ. ಈ ದೋಸೆಗೆ ಈ ತರ ಮಾಡಿದ್ರೆ ಚಟ್ನಿ ಕೂಡ ರೆಡಿ ಐತ್ರಿ. ನೆಕ್ಸ್ಟ್ ನಾವು ದೋಸೆ ಹಾಕೊಳಮಂತ್ರಿ. ದೋಸೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳಮಂತ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ತವಾಕ್ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಥವಾ ನೀರ್ ಹಚ್ಕೊಂಡು ಒರೆಸ್ಕೊಂಡು ತಗೋಬೇಕ್ರಿ. ನೆಕ್ಸ್ಟ್ ಏನ್ ರೆಡಿ ಮಾಡಿ ಇಟ್ಕೊಂಡು ಅಲ್ಲಿ ಹಿಟ್ಟು ಅದನ್ನ ಹಾಕೊಳತ್ತೀನಿ ನೋಡ್ರಿ. ಈಗ 1-2 ನಿಮಿಷ ಆಗನ ಲಿಡ್ ಕ್ಲೋಸ್ ಮಾಡಿ ಇದನ್ನ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕಾಗತ್ರಿ. ಇವಾಗ ಮ್ಯಾಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಂದಾಗಿ 2 ಸೈಡ್ ಬೇಯಿಸ್ಕೋಬೇಕ್ರಿ. ಇಲ್ಲ 1 ಸೈಡ್ ಬೇಯಿಸ್ಕೊಂಡ್ರು ನಡಿತೈತ್ರಿ. ನೀವು ನೋಡ್ತಾ ಇರ್ಬೋದ್ರಿ ಎಷ್ಟು ಶೈನಿಂಗ್ ಬಂದೈತ್ರಿ, ಅಷ್ಟೇ ಕಲರ್ ಕೂಡ ಬಂದೈತ್ರಿ. ಹೆಲ್ದಿ ಕೂಡ ಐತ್ರಿ, ಮಕ್ಳಿಗೆ ಕೂಡ ಇಷ್ಟ ಆಗುವಂತ ರೆಸಿಪಿನಿ ಅಂತ ಹೇಳ್ಬೋದು ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಕಲರ್ ಕೂಡ ಬಂದೈತ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿ ಈ ರೆಸಿಪಿಯನ್ನು ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ನನ್ ಕಮೆಂಟ್ ಕೂಡ ಮಾಡ್ರಿ. ಇಷ್ಟ ಆದ್ರೆ ಶೇರ್ ಕೂಡ ಮಾಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಮಸ್ತಾಗಿ ತೆಂಗಿನಕಾಯಿ ಗೂಡು ದೋಸೆ ರೆಡಿ ಐತ್ರಿ.